ನಮಸ್ಕಾರ. ಮುಂಬರುವ 2027ರ ಜನಗಣತಿ ನಮ್ಮ ದೇಶದ ಅತಿದೊಡ್ಡ ಪ್ರಕ್ರಿಯೆಗಳಲ್ಲಿ ಒಂದಾಗಲಿದೆ ಅಲ್ವಾ? ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ HLO ಆಪ್ ಬಳಸುವಾಗ ಡೇಟಾ ತಿದ್ದುಪಡಿ ಮಾಡೋದು ಹೇಗೆ ಅನ್ನೋದರ ಬಗ್ಗೆ ನಾವು ಆಳವಾಗಿ ಚರ್ಚೆ ಮಾಡಲಿದ್ದೇವೆ. ಇದು ಗಣತಿದಾರರಿಗೆ ತುಂಬಾನೇ ಮುಖ್ಯವಾದ ವಿಚಾರ. ಬನ್ನಿ, ಈ ಪ್ರಕ್ರಿಯೆಯನ್ನ ಆದಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಫೀಲ್ಡ್ನಲ್ಲಿ ಕೆಲಸ ಮಾಡುವಾಗ, ಅಂದ್ರೆ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕುವಾಗ ಎಷ್ಟೇ ಹುಷಾರಾಗಿದ್ರೂ ಒಮ್ಮೊಮ್ಮೆ ಸಣ್ಣ ಪುಟ್ಟ ತಪ್ಪುಗಳು ಆಗಿಬಿಡ್ತವೆ, ಹೌದಲ್ವಾ? ಟೆನ್ಷನ್ ಬೇಡ. ಗಣತಿದಾರರು ಅಥವಾ ಮೇಲ್ವಿಚಾರಕರು ಸತತವಾಗಿ ಡೇಟಾ ಎಂಟ್ರಿ ಮಾಡ್ತಿರುವಾಗ ಆಕಸ್ಮಿಕವಾಗಿ ಒಂದು ತಪ್ಪು ನಮೂದಾಗೋದು ಸಹಜ. ಇಂಥ ಟೈಮ್ನಲ್ಲಿ ನಾವೇನ್ ಮಾಡಬೇಕು ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು. ಇಲ್ಲಿ ನಾವು ನೆನ್ಪಿಡ್ಬೇಕಾದ ಅತಿ ಮುಖ್ಯವಾದ ವಿಷಯ ಅಂದ್ರೆ, ದಯವಿಟ್ಟು ಗಾಬರಿಯಾಗ್ಬೇಡಿ. ಇಷ್ಟು ದೊಡ್ಡ ಮಟ್ಟದ ಡೇಟಾ ಕಲೆ ಹಾಕುವಾಗ ಮನುಷ್ಯರಿಂದ ತಪ್ಪುಗಳಾಗೋದು ತೀರಾ ಸಾಮಾನ್ಯ ಅಂತ ಮೊದಲೇ ಅಂದಾಜಿಸಲಾಗಿದೆ. ಹಾಗಾಗಿ ಏನಾದರೂ ತಪ್ಪೆಂಟ್ರಿ ಆದ ತಕ್ಷಣ ಪ್ಯಾನಿಕ್ ಆಗೋದ್ರ ಬದಲು ಅದಕ್ಕಿರೋ ಪರಿಹಾರದ ಕಡೆ ನಾವು ಗಮನ ಹರಿಸಬೇಕು. ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ಮುಖ್ಯವಾಗಿ 5 ಅಂಶಗಳನ್ನು ನೋಡಲಿದ್ದೇವೆ. ಮೊದಲನೇದು HLO ಆಪ್ ಮತ್ತು 2027ರ ಜನಗಣತಿ. ಎರಡನೇದು ತಪ್ಪು ಸಂಭವಿಸಿದರೆ ಏನು ಮಾಡಬೇಕು. ಮೂರನೇದು ಆಪ್ನಲ್ಲಿರುವ ಎಡಿಟ್ ಆಯ್ಕೆ. ನಾಲ್ಕನೇದು ತಿದ್ದುಪಡಿ ಮಾಡುವ ಸರಿಯಾದ ಪ್ರಕ್ರಿಯೆ. ಮತ್ತು ಕೊನೆಯದಾಗಿ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ಪ್ರಮುಖ ಅಂಶಗಳು. ಸರಿ, ಈಗ ಮೊದಲನೇ ವಿಭಾಗಕ್ಕೆ ಹೋಗೋಣ. HLO ಆಪ್ ಮತ್ತು ಮುಂಬರುವ 2027ರ ಜನಗಣತಿಯ ಹಿನ್ನೆಲೆ ಏನು ಅಂತ ನೋಡೋಣ. ಇಡೀ ದೇಶದ ಮಾಹಿತಿಯನ್ನ ಡಿಜಿಟಲ್ ಆಗಿ ಸಂಗ್ರಹಿಸೋಕಂತಾನೆ ಈ HLO ಆಪ್ ಅನ್ನ ವಿಶೇಷವಾಗಿ ರೂಪಿಸಲಾಗಿದೆ. ಹಾಗಾಗಿ ಈ ತಿದ್ದುಪಡಿ ಪ್ರಕ್ರಿಯೆ ಅನ್ನೋದು ಕೇವಲ ಒಂದು ಟೆಕ್ನಿಕಲ್ ವಿಚಾರ ಮಾತ್ರವಲ್ಲ. ಗಣತಿದಾರರಿಗೆ, ಮೇಲ್ವಿಚಾರಕರಿಗೆ ಹಾಗೂ ಪ್ರತಿಯೊಬ್ಬ ಜನಗಣತಿ ಕಾರ್ಯಕರ್ತರಿಗೆ ಇದು ಕಡ್ಡಾಯವಾಗಿ ತಿಳಿದಿರಲೇಬೇಕಾದ ಪ್ರಕ್ರಿಯೆ. ನಮ್ಮೆಲ್ಲರಿಗೂ ಈ ನಿಯಮಗಳು ಸರಿಯಾಗಿ ಗೊತ್ತಿದ್ದಾಗ ಮಾತ್ರ ಇಡೀ ಜನಗಣತಿಯ ಡೇಟಾ 100ಕ್ಕೆ 100 ನಿಖರವಾಗಿರುತ್ತೆ. ಈಗ ಎರಡನೇ ವಿಭಾಗಕ್ಕೆ ಬರೋಣ. ಕೆಲ್ಸದ ಮಧ್ಯೆ ಏನಾದರೂ ತಪ್ಪಾಗ್ಬಿಟ್ರೆ ತಕ್ಷಣವೇ ನಾವೇನ್ ಮಾಡಬೇಕು? ಇಲ್ಲಿ ಮನೆ ಪಟ್ಟಿಯ ತಿದ್ದುಪಡಿ ಅಂದ್ರೇನು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಜನಗಣತಿ ಮನೆ ಸಮೀಕ್ಷೆಯ ಟೈಮಲ್ಲಿ ಏನಾದರೂ ತಪ್ಪು ಡೇಟಾ ಎಂಟ್ರಿ ಆಗಿದ್ರೆ ಅದನ್ನ ಸರಿಪಡಿಸೋಕೆ ಅಂತಾನೆ ಆಪ್ನೊಳಗ ಒಂದು ಡಿಜಿಟಲ್ ಪ್ರಕ್ರಿಯೆಯನ್ನ ನೀಡಲಾಗಿದೆ. ತಪ್ಪಾಗ್ಬಿಡ್ತು ಅಂತ ಅದನ್ನ ದೊಡ್ಡ ವೈಫಲ್ಯ ಅನ್ಕೊಳ್ಳೋದು ಬೇಡ. ತಂತ್ರಜ್ಞಾನದ ಸಹಾಯದಿಂದ ಸುಲಭವಾಗಿ ಸರಿಪಡಿಸಬಹುದಾದ ಒಂದು ಸಾಮಾನ್ಯ ಕೆಲಸ ಅಂತ ಮಾತ್ರ ಪರಿಗಣಿಸಿ. ಮುಂದಿನ ವಿಭಾಗ ಮೂರನೆಯದು, ನಮ್ಮ ಆಪ್ನಲ್ಲಿರುವ ಎಡಿಟ್ ಆಯ್ಕೆ ಅಥವಾ ತಾಂತ್ರಿಕ ಪರಿಹಾರನ ಬಗ್ಗೆ ನೋಡೋಣ. ನಾವಿಲ್ಲಿ ಗಮನಿಸಬೇಕಾದ ಒಂದು ಅದ್ಭುತವಾದ ವಿಷಯ ಅಂದ್ರೆ, ಆಪ್ ಒಳಗಡೆಯೇ ನಮ್ಗೆ ಒಂದು ಪ್ರತ್ಯೇಕವಾದ ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ. ಡೆವಲಪರ್ಗಳು ಈ ಥರದ ಸನ್ನಿವೇಶಗಳು ಬರುತ್ತೆ ಅಂತ ಮೊದಲೇ ಯೋಚಿಸಿ ಈ ಟೂಲನ್ನ ಡಿಸೈನ್ ಮಾಡಿದ್ದಾರೆ. ಅಂದ್ರೆ ಏನದು ತಪ್ಪಾದ್ರೆ ಯಾರ್ದೋ ಸಹಾಯ ಕೇಳ್ಕೊಂಡು ಪದೇ ಪದೇ ಕಚೇರಿಗೆ ಅಲೆಯುವ ಅವಶ್ಯಕತೆ ಖಂಡಿತ ಇಲ್ಲ. ನೇರವಾಗಿ ಆಪ್ನಲ್ಲೇ ತಿದ್ದುಪಡಿ ಮಾಡಬಹುದು. ಇದು ಕೆಲಸದ ಟೆನ್ಷನ್ ಅನ್ನ ಎಷ್ಟೋ ಪಾಲು ಕಡಿಮೆ ಮಾಡುತ್ತೆ ಅಲ್ವಾ? ಈಗ 4ನೇ ವಿಭಾಗ, ಈ ತಿದ್ದುಪಡಿ ಮಾಡೋದಕ್ಕೆ ಸರಿಯಾದ ವಿಧಾನ ಅಥವಾ ಪ್ರಕ್ರಿಯೆ ಏನು ಅಂತ ತಿಳ್ಕೊಳ್ಳೋಣ. ಈ ಪ್ರಕ್ರಿಯೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇದು ಕೇವಲ 3 ಸರಳ ಹಂತಗಳಲ್ಲಿದೆ. ಮೊದಲನೇದಾಗಿ, ಯಾವ ಮನೆ ಪಟ್ಟಿಯ ಡೇಟಾ ತಪ್ಪಾಗಿದೆ ಅನ್ನೋದನ್ನ ಎಚ್ಚರಿಕೆಯಿಂದ ಹುಡುಕಿ ಗುರುತಿಸಬೇಕು. ಎರಡನೇ ಹಂತದಲ್ಲಿ HLO ಆಪ್ನಲ್ಲಿರುವ ಆ ನಿರ್ದಿಷ್ಟ ಎಡಿಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕು. ಇನ್ನು ಕೊನೆಯದಾಗಿ, ಹಳೆಯ ತಪ್ಪಾದ ದಾಖಲೆಯನ್ನ ಅಪ್ಡೇಟ್ ಮಾಡಿ ಹೊಸ ಸರಿಯಾದ ಮಾಹಿತಿಯನ್ನು ಸೇರಿಸಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು. ಈ 3 ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಕೆಲಸ ಬಹಳ ನೀಟಾಗಿ ಮುಗಿಯುತ್ತೆ. ಕೊನೆಯದಾಗಿ 5ನೇ ವಿಭಾಗ, ಈ ಎಲ್ಲಾ ಪ್ರಕ್ರಿಯೆಯ ಮಧ್ಯೆ ನಾವು ಕಡ್ಡಾಯವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ಪ್ರಮುಖ ಸುರಕ್ಷತಾ ಕ್ರಮಗಳೇನು? ತಿದ್ದುಪಡಿ ಮಾಡುವಾಗ 4 ರೂಲ್ಸ್ ಮಾತ್ರ ನಾವು ಮರೆಯಲೇಬಾರದು. 1. ಹೇಳಿರುವ ಹಂತಗಳನ್ನು ಮಾತ್ರ ಚಾಚೂ ತಪ್ಪದೇ ಫಾಲೋ ಮಾಡಬೇಕು. 2. ಬೇರೆ ಯಾವ ಶಾರ್ಟ್ಕಟ್ಸ್ ಬಳಸದೆ ಕೇವಲ ಅಧಿಕೃತ ಎಡಿಟ್ ಆಪ್ಷನ್ ಮಾತ್ರ ಉಪಯೋಗಿಸಬೇಕು. 3. ತಿದ್ದುಪಡಿ ಮಾಡಿದ ಮೇಲೆ ನಾವು ಅಪ್ಡೇಟ್ ಮಾಡದ ಡೇಟಾ ಸರಿಯಾಗಿದೆಯಾ ಅಂತ ಇನ್ನೊಮ್ಮೆ ಕ್ರಾಸ್ ಚೆಕ್ ಮಾಡಲೇಬೇಕು. ಮತ್ತು ಕೊನೆಯದಾಗಿ, ಆತುರದಲ್ಲಿ ಮತ್ತೊಂದು ತಪ್ಪು ಮಾಡಬಾರ್ದು. ಪೂರ್ತಿ ಫೋಕಸ್ ಇಟ್ಟು ಕೆಲಸ ಮಾಡಬೇಕು. ಡೇಟಾ ಪಕ್ಕ ಇರಬೇಕು ಅಂದ್ರೆ ಇವೆಲ್ಲ ತುಂಬಾನೇ ಮುಖ್ಯ. ಈಗ ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಫೀಲ್ಡಲ್ಲಿ ಇವಾಗಲೇ ಡೇಟಾವನ್ನ ತಕ್ಷಣವೇ ಸರಿಪಡಿಸುವ ಈ ಒಂದು ಸೌಲಭ್ಯ ಇಡೀ ದೇಶದ ಜನಗಣತಿಯನ್ನ ಎಷ್ಟು ನಿಖರವಾಗಿಸುತ್ತೆ ಅಂತ ಯೋಚನೆ ಮಾಡಿದಿರಾ? ಕೇವಲ ಒಂದು ಸಣ್ಣ ಎಡಿಟ್ ಆಪ್ಷನ್ ಕೋಟ್ಯಾಂತರ ಜನರ ಕಚ್ಚಾ ಡೇಟಾವನ್ನ ಅತ್ಯಂತ ವಿಶ್ವಾಸಾರ್ಹ ರಾಷ್ಟ್ರೀಯ ದಾಖಲೆಯನ್ನಾಗಿ ಬದಲಾಯಿಸುತ್ತೆ. ತಂತ್ರಜ್ಞಾನ ಮತ್ತು ನಿಮ್ಮೆಲ್ಲರ ಶ್ರಮ ಸೇರಿದ್ರೆ ಎಂಥ ಅದ್ಭುತ ಕೆಲಸ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ.
ಈ ಮಾರ್ಗದರ್ಶಿ ನಿಮಗೆ ಸ್ಪಷ್ಟವಾದ ಮಾಹಿತಿ ನೀಡಿದೆ ಅಂತ ಭಾವಿಸ್ತೇನೆ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ